ಈ 5 ಕಾರ್ಯಕ್ರಮಕ್ಕೆ 52,000 ಕೋಟಿ ಕೊಡ್ತಿದ್ದೀವಿ ಅಂತಾರೆ. ಈಗ 1 ಲಕ್ಷ ಕೋಟಿ ಸಾಲ ಮಾಡಿ ನಿಮ್ಮ ಹೆಸರಲ್ಲ 52,000 ಕೊಟ್ಟು ಈ ಸಾಲ ಇದನ್ನು ಈ ಕಾರ್ಯಕ್ರಮಕ್ಕೆ 1 ಲಕ್ಷ ಕೋಟಿ ಸಾಲ ಮಾಡೋರಲ್ಲ, ಇನ್ನು 52,000 ಕೋಟಿ ಎಲ್ಲಿಗೆ ಹೋಗ್ತಾ ಇದೆ? ಈ 1 ಲಕ್ಷ ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ. ಈ ಸಾಲ ತೀರಿಸೋರು ಯಾರು? ಈಗ ಇಲ್ಲಿ ನಿಮ್ಗೇನು 2,000 ಕೊಡ್ತಾವ್ರೆ, ಈ ಸಾಲ ತೀರಿಸಬೇಕಾದ್ರೆ ಮತ್ತೆ ನೀವೇ ಕಟ್ಟಬೇಕು. ಈ ಸಾಲ ನಾವು ಕಟ್ಟಲ್ಲ. ಸಿದ್ದರಾಮಯ್ಯರು ಇವತ್ತಿರ್ತಾರೆ, ನಾಳೆ ಹೋಗ್ಬೋದು. ಶಿವಕುಮಾರ್ ಇವತ್ತಿರ್ತಾರೆ, ಹೋಗ್ಬೋದು. ಈ 2,000 ಇವತ್ತೇನು ಕೊಟ್ಟವ್ರೆ, ಇದು ಸಾಲ ಏರ್ತಾ ಹೋಗ್ತದೆ ಸರ್ಕಾರದ ಖಜಾನೆಗೆ. ಈ ಸಾಲನ ಕೊನೆಗೆ ತೀರಿಸ್ಬೇಕಾದ್ರೂ ನಮ್ಮ ತಾಯಂದ್ರೆ ಮುಂದೆ ಬರೋ ಸರ್ಕಾರದಲ್ಲಿ ತೆರಿಗೆ ಹಾಕ್ತಾರೆ. ಈ ಸಾಲ ತೀರಿಸ್ತೀವಿ, ಖಜಾನೆ ತುಂಬಿಸ್ಬೇಕಲ್ಲ. ಈಗ ಇವರೇನು ಮಾಡ್ತಾ ಇದ್ದಾರೆ, ನಮ್ಮ ತಾಯಂದ್ರಿಗೆ 2,000 ಇಲ್ಲಿ ಕೊಡ್ತೀವಿ ಅಂತಾರೆ. ಸಾಯಂಕಾಲ ಆಯಿತು ಅಂದರೆ ನಾವೇ ಕಲಿಸ್ಬಿಟ್ಟಿದ್ದೀವಿ 180 ಭಾಗ ಪ್ರತಿ ಕುಟುಂಬದಲ್ಲಿ ದುಡಿಮೆ ಮಾಡ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದರಿಗೆ ಕಲಿಸ್ಬಿಟ್ಟಿದ್ದೀವಿ. ಸಾಯಂಕಾಲ 6 ಗಂಟೆ ಆಯ್ತಿರೋದ್ರಿಂದ ಕಾಯ್ತಾ ಇರ್ತೀರಿ. ಅಲ್ಲೆಲ್ಲ ಮಾಡಿದ್ದೀವಲ್ಲ, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಅಂತೇಳಿ ವೈನ್ ಅಂಗಡಿಗಳು ಬಾರ್ಗಳು ಮಾಡಿದ್ದೀವಲ್ಲ, ಅಲ್ಲಿ ಹೋದರೆ ನಿಮಗೆ ಹಿಂದೆ 25 ರೂಪಾಯಿಗಿದ್ದ ಬಾಟ್ಲು ಇವತ್ತು 100, 150, 200 ರೂಪಾಯಿ ಮಾಡೋರು. ನಮ್ಮ ತಾಯಂದ್ರಿಗೆ ಇಲ್ಲಿ 2,000 ಕೊಡೋದು, ನಿಮ್ಮ ಕೈನಲ್ಲಿ 4,000, 5,000 ನಿಮ್ಮ ಜೋಬಕ್ಕೆ ಕಿತ್ಕೊಳ್ಳೋದು. ಅದರಿಂದ ಇದು ಪಿಕ್ ಪ್ಯಾಕೆಟ್ ಸರ್ಕಾರ, ಇದು ನಿಮ್ಮನ್ನು ಉದ್ಧಾರ ಮಾಡೋ ಸರ್ಕಾರ ಅಲ್ಲ. ದಯವಿಟ್ಟು ಯೋಚನೆ ಮಾಡಿ. ನಾನು ಅಸೂಯೆಗಳಲ್ಲ. ಈಗ ನಾನು ರೈತರು ಸಾಲ ಮನ್ನಾ ಮಾಡೋದಲ್ಲ 25,000 ಕೋಟಿ, ಮಂಡ್ಯ ಜಿಲ್ಲೆಗೆ 750 ಕೋಟಿ ಕೊಟ್ಟನಲ್ಲ, ನಾನೇನಾದ್ರು ನಿಮ್ಮ ಮೇಲೆ ಹೆಚ್ಚಿನ ತೆರಿಗೆ ಹಾಕಿದ್ನ? ನಿಮ್ಮ ಜೋಬಕ್ಕೆ ಕೈ ಹಾಕಿ ನಾನು ದುಡ್ಡು ವಸೂಲಿ ಮಾಡಿದ್ನ? ಇದೆಲ್ಲವನ್ನು ಯೋಚನೆ ಮಾಡಿ. ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ನಿಂತೋಗಿದೆ. ಇವತ್ತು ನಿಮ್ಮ ರೈತರು ಬೆಳೆ ಬೆಳೆದ್ರಿ 38,000 ಕೋಟಿ ಬೆಳೆ ಬೆಳೆದಿರೋ ನಷ್ಟ ಆಗಿದೆ. ಅದಕ್ಕೆ ಇವ್ರು ಎಷ್ಟು ದುಡ್ಡು ಕೊಡ್ತೀವಿ ಅಂದರು 2,000 ರೂಪಾಯಿ, 2,000 ರೂಪಾಯಿ ಹೆಕ್ಟರಿಗೆ, ಅಂದರೆ ಎಕರೆಗೆ 750 ರೂಪಾಯಿ. ಆ 750 ರೂಪಾಯಿ ತಗೊಳಕ್ಕೆ ನೀವೇನು ಭಿಕ್ಷುಕರ? ನನ್ನ ರೈತರು. ನಾನು ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ನನ್ನ ಕಾಲದಲ್ಲಿ ನನ್ನ ತಾಯಂದರು ಗ್ರಾಮ ವಾಸ್ತವಿ ಕಳ್ಳಿಗೆ ಬಂದಾಗ, ಆ ಸಾರಾಯಿ ಮಾರರಾಗ, ದಯವಿಟ್ಟು ಸಾರಾಯಿ ನಿಲ್ಲಿಸಪ್ಪ, ನಮ್ಮ ಕುಟುಂಬಗಳು ಹಾಳಾಗ್ತವೆ, ಆರೋಗ್ಯದಲ್ಲಿ ನಮ್ಮ ಕುಟುಂಬದಲ್ಲಿ ಸಂಕಟ ಎದುರಿಸ್ತಾ ಇದ್ದೇವೆ, ಬಂದು ಒಡೆಯ ಕೆಲಸ ಎಲ್ಲ ಮಾಡ್ತಾರೆ, ಆ ಕಳಪೆಕ್ಕ ಸಾರಾಯಿ ಕೊಡೋದು ಅಂತ ವಿಷ ಮಿಶ್ರಿತವಾದಂಥ ಸಾರಾಯಿ ಮಾರಾಟ ಮಾಡೋರು. ನನ್ನ ತಾಯಂದರು ನೀವು ನನ್ನ ಗಮನಕ್ಕೆ ತಂದಾಗ ನಿಮಗೆ ಗೌರವ ಕೊಡಬೇಕು ಅಂತ ಹೇಳಿ ಸಾರಾಯಿಯನ್ನು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿದಂಥವನು ನೀವು ಬೆಳೆಸಿರೋ ನಿಮ್ಮ ಮಗ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಅದಷ್ಟೇ ಅಲ್ಲ, ನಮ್ಮ ಯುವಕರು ಯಾವೊಂದು ಆನ್ಲೈನ್ ಲಾಟ್ರಿ ಆಡೋಕ್ಕೆ ಹೋಗಿ ಸಾಲಗಾರರಾದ್ರಿ. ನನ್ನ ಮನೆ ಹತ್ರ ಒಂದು ಸಲ ಒಬ್ಬ ಯುವಕ ಬಂದ, ಬೆಳಗ್ಗೆ 5:30, 6 ಗಂಟೆಲಿ ನಿಂತಿದ್ದ. ಕರೆದು ಏನಪ್ಪ ಅಂತ ಕೇಳಿದೆ. ಅಣ್ಣ 2 ಲಕ್ಷ ಸಾಲ ಮಾಡ್ಕೊಂಬಿಟ್ಟಿದ್ದೀನಿ, ಆ ಸಾಲ ನಾನು ತೀರಿಸ್ತೇ ಇದ್ದರೆ ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ. ಅವತ್ತೇ ನಿರ್ಧಾರ ಮಾಡಿದೆ, ಈ ರೀತಿಯ ಹಣವನ್ನು ವಸೂಲು ಮಾಡಿ ನಾನು ಸರ್ಕಾರ ಮಾಡಬಾರ್ದು, ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಯಾವುದೇ ಲಾಟ್ರಿಯನ್ನು ಮಾರಾಟ ಮಾಡಬಾರ್ದು ಅಂತೇಳಿ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಆದರೆ ಇವತ್ತು ಯಾವೊಂದು ಮಂಡ್ಯ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ನಡೀತಾ ಇದೆ. ರಾಜಾರೋಷವಾಗಿ ಎಂಥವು ಬೆಟ್ಟಿಂಗ್ಗಳು, ಅದೆಂಥವು ಪ್ಲೇವಿನ್ ಆಟ ಇವೆಲ್ಲ ನಡೀತಾವೆ. ಹೆಸರು ಹೇಳೋಕ್ಕೆ ಹೋಗಲ್ಲ. ನಿಮಗೆ ಗೊತ್ತಿದೆ ಯಾರಿವೆಲ್ಲ ನಡೆಸ್ತಾ ಇದ್ದಾರೆ ಅಂತೇಳಿ. ಅದರಿಂದ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಕ್ಕಳು, ನಾವು ಸೋತಿರಲಿ ಗೆದ್ದಿರಲಿ, ನಾವು ನಿಮ್ಮ ಜೊತೆಯಲ್ಲೇ ಬದುಕಿದ್ದೇವೆ. ಅಧಿಕಾರ ಇದೆ ಅಂತೇಳಿ ತಲೆ ತಿರುಗಿ ನಾವು ಹೋಗಲಿಲ್ಲ, ದುರಹಂಕಾರದ ಮಾತುಗಳಾಡಿಲ್ಲ. ಅಧಿಕಾರ ಹೋಯ್ತು ಅಂತ ಹೇಳಿ ಎದೆಗುಂದಲಿಲ್ಲ. ನಿಮ್ಮ ಪರವಾಗಿ ಧ್ವನಿ ಎತ್ತಿ ರಸ್ತೆಯಲ್ಲಿ ಹೋರಾಟ ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ. ಇದೇ ಮಂಡ್ಯ ಜಿಲ್ಲೆಯಲ್ಲಿ ಕಾಲ್ಬಾಯಿ ಜ್ವರದಲ್ಲಿ ಹಸುಗಳು ಸತ್ತು, ನಾನು ಆ ಸಂದರ್ಭದಲ್ಲಿ ಯಾವ ಕಾಂಗ್ರೆಸ್ ಸರ್ಕಾರ ಇತ್ತು 2013, ಹಳ್ಳಿಗೆ ಬಂದು ಸುಮಾರು 12 ಲಕ್ಷ ರೂಪಾಯಿ ಆ ಕಾಲದಲ್ಲಿ ಮಂಡ್ಯ ಜಿಲ್ಲೆ ಕೊಟ್ಟೋದೆ ಕಾಲ್ಬಾಯಿ ಜ್ವರದಲ್ಲಿ ಸತ್ತಂಥ ಹಸುಗಳಿಗೆ. ಇವತ್ತು ಈ ಸರ್ಕಾರ ಏನು ಮಾಡಿದ್ದಾರೆ, 7 ತಿಂಗಳಿಂದ ನನ್ನ ತಾಯಂದರು ಹಾಲು ಉತ್ಪಾದನೆ ಮಾಡಿ ಇವತ್ತೇನು ಡೈರಿಗಳಿಗೆ ಜೀವ ಕೊಟ್ಟಿದ್ದೀರಿ, 7 ತಿಂಗಳಿಂದ ನಿಮಗಿನ್ನೂ ದುಡ್ಡು ಕೊಡಲಿಲ್ಲ. 750 ಕೋಟಿ ಇವತ್ತು ನಿಮಗಿನ್ನೂ ದುಡ್ಡು ಬಂದಿಲ್ಲ. ಇದು ಈ ಸರ್ಕಾರ ಅದಕ್ಕೆ ಖಾಲಿ ಚಂಪು ತೋರಿಸ್ಕೊಂಡು ಓಡಾಡ್ತಾವ್ರೆ. ಈಗ ಖಾಲಿ ಚಂಪು ತುಂಬಿಸ್ಕೊಡಪ್ಪ ಅಂತೇಳಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಿಡ್ಕೊಂಡು ನಿಂತವ್ರೆ. ಇವತ್ತು ಈ ಕಾರ್ಯಕ್ರಮಗಳಿದೆಯಲ್ಲ, ಒಂದೇ ಒಂದು ಈ ಮಹಿಳೆಯರಿಗೆ 1 ಲಕ್ಷ ಅಂತ ಹೇಳ್ತಾರಲ್ಲ,
ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಾರೆ 1 ಲಕ್ಷ? ನಮ್ಮ ದೇಶದ ಬಜೆಟ್ಟು ಇವತ್ತು 47 ಲಕ್ಷ ಕೋಟಿ. 47 ಲಕ್ಷ ಕೋಟಿ ಬಜೆಟನ್ನು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರವು ಈ ವರ್ಷ ಮಾಡಿರೋ ಸಾಲ 17 ಲಕ್ಷ ಕೋಟಿ. 17 ಲಕ್ಷ ಕೋಟಿನ ಯಾವುದಕ್ಕೆ ಉಪಯೋಗ ಮಾಡಿದ್ದಾರೆ? ರಸ್ತೆಗಳು, ರೈಲ್ವೆ ಯೋಜನೆ, ಇದಕ್ಕೆಲ್ಲದಕ್ಕೂ ಏನು ಖರ್ಚು ಮಾಡ್ತಾ ಇದ್ದಾರೆ ದೇಶದಲ್ಲಿ? 17 ಲಕ್ಷ ಕೋಟಿ ಅಲ್ಲೂ ಸಾಲ ಮಾಡಿದ್ದಾರೆ. ಈ 1 ಲಕ್ಷ ರೂಪಾಯಿ ಕಾರ್ಯಕ್ರಮ ಕೊಟ್ಟರೆ ಮಹಿಳೆಯರಿಗೀಗ ಕನಿಷ್ಠ ಒಂದು 30-40 ಲಕ್ಷ ಕೋಟಿ ಬೇಕು. ಎಲ್ಲಿದೆ ದುಡ್ಡು? ಎಲ್ಲಿಂದ ತರ್ತಾರೆ? ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಸಾಧ್ಯವೇ ಇಲ್ಲ ದೇಶದಲ್ಲಿ. ಇಲ್ಲಿ ಯುವಕರಿಗೆ 1 ಲಕ್ಷ ಪ್ರತಿ ವರ್ಷ, ಇದು ಯಾವ ಕೆಲಸವೂ ಆಗಲ್ಲ. ಇಲ್ಲಿ ಗ್ಯಾರಂಟಿ 5 ಗ್ಯಾರಂಟಿ ಅಂತೇಳಿ ಟೋಪಿ ಹಾಕಿ ಬಂದವರಲ್ಲ, ಇನ್ನು 2 ವರ್ಷದಲ್ಲ ಕೆಲಸ ನಿಲ್ತೋಯ್ತವೆ ಅವೆಲ್ಲ. ಯಾವ ಗ್ಯಾರಂಟಿನೂ ಉಳಿಯಲ್ಲ. ಗ್ಯಾರಂಟಿ ನಿಮ್ಮ ಕುಟುಂಬದ, ನಿಮ್ಮ ಮಕ್ಕಳು, ನಿಮ್ಮನ್ನು ಮದುವೆ ಆಗಿರ್ತಕ್ಕಂಥ ನಿಮ್ಮ ಗಂಡಂದರೆ ನಿಮಗೆ ಗ್ಯಾರಂಟಿ. ಈ ಗ್ಯಾರಂಟಿಗಳು ಯಾವುದೂ ಉಳಿಯೋದಿಲ್ಲ. ಈ ಗ್ಯಾರಂಟಿಗಳು ಯಾವುದೂ ಉಳಿಯೋದಿಲ್ಲ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಜಿಲ್ಲೆಯ ಅಭಿವೃದ್ಧಿ, ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಒಂದು ಮಾತು ಹೇಳ್ತೀನಿ. ಇವತ್ತು ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಮಾಡಿದ್ದಾರೆ. 10,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ದೇಶದಲ್ಲಿ ಹೊಸ 10 ನಗರಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ, 10 ಹೊಸ ನಗರಗಳನ್ನು ನಿರ್ಮಾಣ ಮಾಡ್ತೀವಿ ಅಂತೇಳಿ. ನಾನು ಆ ಘೋಷಣೆಯನ್ನು ನೋಡಿದಾಗಲೇ ನನ್ನ ತಲೆಯಲ್ಲಿ ಬಂದಿರತಕ್ಕಂಥದ್ದು, ಈ ಜಿಲ್ಲೆಯ ಜನತೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಿಮ್ಮ ಋಣ ನಮ್ಮ ತಲೆಯ ಮೇಲೆ ಇಟ್ಟಿದ್ದೀರಿ. ಆ 10 ನಗರಗಳಲ್ಲಿ ಈ